ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ವಿಬಿಜಿ ರಾಮ್ಜಿ ಯೋಜನೆಯ ನಿರುದ್ಯೋಗ ಸಮಸ್ಯೆಯನ್ನ ಹೆಚ್ಚಿಸುತ್ತದೆ ಮತ್ತು ಇದು ಉದ್ಯೋಗ ಖಾತರಿಗೆ ಕತ್ತರಿ ಹಾಕಲಿದೆ. ಇದನ್ನ ರಾಜ್ಯ ಸರ್ಕಾರದೊಂದಿಗೆ ಯಾವುದೇ ರೀತಿಯ ಚರ್ಚೆಯನ್ನ ಮಾಡದೆ ಜಾರಿಗೆ ತರಲಾಗಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷರು ವಿಧಾನ ಪರಿಷತ್ ಶಾಸಕರಾಗಿರುವ ಐವನ್ ಡಿಸೋಜಾ ಅವರು ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಿದ್ದಾರೆ. ಇನ್ನು ಅವರು ಮಂಗಳೂರು ನಗರ ಪಾಲಿಕೆ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿಗೆ ಗಾಂಧೀಜಿಯವರ ಕನ್ನಡಕ ಅವಶ್ಯಕತೆ ಇದೆ, ಆದ್ರೆ ಅವರ ಹೆಸರಿನ ಯೋಜನೆಗಳು ಅವರಿಗೆ ಬೇಡ. ಒಮ್ಮೆ ಅವರನ್ನ ಕೊಂದ್ರೆ ಈಗ ಮತ್ತೊಮ್ಮೆ ಕಾನೂನಿನಲ್ಲಿ ಅವರ ಹೆಸರನ್ನ ತೆಗೆಯುವ ಮೂಲಕ ಕೊಲ್ತಾ ಇದ್ದೀರಾ ಎಂದು ಕಿಡಿಕಾರಿದ್ರು. ಬೇಕಾದ್ರೆ ಈ ಮಸೂದೆಗೆ ನಾಥೂರಾಮ್ ಗೋಡ್ಸೆ ಹೆಸರನ್ನ ಇಡಿ, ಆದ್ರೆ ಹಳೆಯ ಕಾನೂನಿನ ರೀತಿಯಲ್ಲಿ ಮುಂದುವರಿಯಲಿ. ಕಾನೂನಿನಲ್ಲಿ ತಂದ ಬದಲಾವಣೆಯಿಂದ ಜನರಿಗೆ ಅನ್ಯಾಯವಾಗಿದೆ. ಹಳೆ ಕಾನೂನನ್ನ ಮತ್ತೆ ಜಾರಿಗೆ ತರಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಬಂಧ ಇದರಿಂದ ಸಂಪೂರ್ಣವಾಗಿ ನೆಲಕಚ್ಚಿದೆ. ರಾಜ್ಯ ಸರ್ಕಾರದ ಅಭಿಪ್ರಾಯ ಪಡೆಯದೆ ಬುಲ್ಡೋಸ್ ಮಾಡಿ ಕಾನೂನನ್ನು ಜಾರಿಗೆ ತಂದಿರುವಂತದ್ದು ಸರಿಯಲ್ಲ. ಇದನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಬಲವಾಗಿ ವಿರೋಧಿಸುವ ಉದ್ದೇಶದಿಂದ ತುರ್ತು ವಿಧಾನ ಪರಿಷತ್ ಅಧಿವೇಶನವನ್ನ ಕರೆಯಲಾಗಿದೆ. ಇದರ ಜೊತೆಗೆ 100 ಕಿಲೋಮೀಟರ್ ಪಾದಯಾತ್ರೆಯನ್ನ ಫೆಬ್ರವರಿ 9ರಿಂದ 12ನೇ ತಾರೀಕಿನ ತನಕ ಸುಳ್ಯದಿಂದ ಮುಲ್ಕಿಯ ಬ್ರಿಡ್ಜ್ ವರೆಗೆ ನಡೆಸಲಾಗುತ್ತೆ. ತಳಮಟ್ಟದಿಂದಲೇ ಈ ಕಾನೂನಿನ ವಿರುದ್ಧ ಹೋರಾಟವನ್ನ ಸಂಘಟಿಸಲಾಗುತ್ತದೆ. ಇದೇ ತಿಂಗಳ 21ರಂದು ನಗರದ ರಾರಾಜಿ ಪಾರ್ಕ್ ನಲ್ಲಿರುವಂತಹ ಗಾಂಧಿ ಪ್ರತಿಮೆಯ ಮುಂದೆ ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನ ಮಾಡಲಾಗುತ್ತೆ ಮತ್ತು ವಿಧಾನಸಭಾ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆಯನ್ನ ಸಂಘಟಿಸಲಾಗುತ್ತೆ. ಪಾದಯಾತ್ರೆಯ ಒಂದು ದಿನ ಸಿಎಂ ಮತ್ತು ಡಿಸಿಎಂ ಸಾಥನ್ನ ಕೂಡ ನೀಡಲಿದ್ದಾರೆ ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾಗಿರುವ ಶಶಿಧರ ಹೆಗ್ಡೆ, ನಾಗೇಂದ್ರ ಭಾಸ್ಕರ್, ಸತೀಶ್ ಬೆಂಗಾಲ, ಅಶ್ರಫ್ ಸಹಿತ ಮತ್ತಿತರರು ಉಪಸ್ಥಿತರಿದ್ದರು. ನಾವು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಮಾಡ್ತೀವಿ. ಇದರಲ್ಲಿ ಈ ಒಂದು ಚರ್ಚೆಯ ಮೂಲಕ ಈ ರಾಜ್ಯದಲ್ಲಿ ಮತ್ತೆ ನರೇಗಾ ಯೋಜನೆ ಹಿಂದಿನ ಕಾನೂನನ್ನೇ ಜಾರಿಗೆ ತರಬೇಕು ಮತ್ತು ಕರ್ನಾಟಕದಲ್ಲಿ ಈ ಯೋಜನೆಗೆ ಮನ್ರೇಗಾ ಅಂತೇಳಿ ಹೆಸರಿಡಬೇಕು. ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಿಕ್ಕೆ ಕೂಡುದು. ನೀವು ಏನಾದರೂ ಬೇರೆ ಗಾಂಧೀಜಿಯವರು ಹೆಸರನ್ನ ತೆಗೆದ ಕೂಡಲೇ ಬೇರೆ ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ಮುಖ್ಯಮಂತ್ರಿ ಇದು ಏನು ಗಾಂಧೀಜಿಯವರ ಕನ್ನಡಕ ಇರ್ತೀರಲ್ಲ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಗಾಂಧೀಜಿಯವರ ಕನ್ನಡಕ ಆಗ್ತದೆ. ಗಾಂಧೀಜಿಯವರ ಹೆಸರು ಬೇಡ. ಒಮ್ಮೆ ಅವ್ರನ್ನ ಕೊಂದಿರಿ, ಈಗ ಮತ್ತೊಮ್ಮೆ ಕೊಲ್ತಾ ಇದ್ದೀವಿ ಈ ಕಾನೂನಿನಲ್ಲಿ ಅವರ ಹೆಸರನ್ನ ತೆಗೆಯುವ ಮೂಲಕ. ನೀವು ಬೇಕಾದ್ರೆ ನಾಥೂರಾಮ್ ಗೋಡ್ಸೆ ಅವರ ಹೆಸರಿಡಿ, ವಿ ಡೋಂಟ್ ಮೈಂಡ್, ಬಟ್ ವಿ ವಾಂಟ್ ದಿ ಒರಿಜಿನಲ್ ಕಾನೂನು ಏನಿತ್ತು ನೀವು ರಿಪೀಲ್ ಮಾಡಿದ್ದೀರಿ, ಈ ಕಾನೂನನ್ನು ನೀವು ತೆಗೆದಿದ್ದೀರಿ, ಅದನ್ನ ಮತ್ತೆ ಜಾರಿಗೆ ತರಬೇಕು ಅಂತ ಹೇಳುವಂತಹದ್ದು. ಮತ್ತು ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಇವತ್ತು ಹಳಸಿ ಹಾಕಿದ್ದೀರಿ. ಯಾವುದೇ ಕಾರ್ಯಕ್ರಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ಮಾಡಬೇಕಾದಾಗ ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನು ಪಡೆಯುವುದು ಕ್ರಮ. ಇಷ್ಟು ದೊಡ್ಡ ಯೋಜನೆಗೆ ನೀವು ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆಯದೆ ಏಕಾಏಕಿಯಾಗಿ ಬುಲ್ಡೋಸ್ ಮಾಡಿದಾಗ ರಾಜ್ಯ ಸರ್ಕಾರಗಳು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಜನಪರ ಕಾನೂನನ್ನು ತೆಗೆದಾಗ ಕಾಂಗ್ರೆಸ್ ಪಕ್ಷ ಹಿಂದೆಯೂ ಹೋರಾಟ ಮಾಡಿದೆ, ಇವತ್ತೂ ಮಾಡ್ತೀವಿ. ಮತ್ತು ಇದರ ಮಾಡುವುದಕ್ಕೋಸ್ಕರ ನಾವು ರಾಜ್ಯದಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದೇವೆ. ಅಪಾರ್ಟ್ ಫ್ರಮ್ ದಿ ಅಸೆಂಬ್ಲಿ ಸೆಷನ್ ನಾವು ರೆಸೊಲ್ಯೂಷನ್ ಅನ್ನು ಮಾಡಿ ಕೇಂದ್ರ ಸರ್ಕಾರ ಕಳಿಸ್ತೇವೆ. ಅದು ಮಾತ್ರವಲ್ಲದೆ ನಮ್ಮ ಜಿಲ್ಲೆಯ ಒಳಗಡೆ ಕೂಡ ನಾವು ಸುಮಾರು 100 ಕಿಲೋಮೀಟರ್ ಪಾದಯಾತ್ರೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಈ ಯೋಜನೆ ವಿರುದ್ಧವಾಗಿ. ಅದು 10, 9, 10, 11 ಎಕ್ಸ್ಟೆಂಡೆಡ್ ಟು 12 4 ದಿವಸಗಳ ಕಾಲ ಸುಳ್ಯದಿಂದ ಮುಲ್ಕಿಯ ಬ್ರಿಡ್ಜ್ ವರೆಗೆ ದಕ್ಷಿಣ ಕನ್ನಡ ಗಡಿಭಾಗವರೆಗೆ 4 ದಿವಸಗಳ ಕಾಲ ಪಾದಯಾತ್ರೆಯನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಈ ಕಾನೂನನ್ನು ವಿರೋಧಿಸಿ. ಮತ್ತು ಎಲ್ಲ ಕಡೆಗಳಲ್ಲಿ, ಎಲ್ಲ ಬ್ಲಾಕ್ ಲೆವೆಲ್ ಮಟ್ಟಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ಕ್ಷೇತ್ರ ಮಟ್ಟದಲ್ಲಿ ಅಲ್ಲಲ್ಲಿ ಪ್ರತಿಭಟನೆಗಳನ್ನ ನಡೆಸುವಂತದ್ದು, ಉಪವಾಸ ಸತ್ಯಾಗ್ರಹಗಳನ್ನು ಮಾಡ್ತಕ್ಕಂಥದ್ದು, ಹ್ಯಾಂಡ್ ಬಿಲ್ಗಳನ್ನ ಮಾಡಿ ಈ ಕಾರ್ಯಕ್ರಮ ಯಾಕೋಸ್ಕರ ತೆಗೆದಿರಿ, ಇದರಲ್ಲಿ ಇರ್ತಕ್ಕಂಥ ದುಷ್ಟ ಅಂಶಗಳು ಯಾವುದು, ಈ ಕಾನೂನು ತೆಗೆದರೆ ಆಗತಕ್ಕಂಥ ದುಷ್ಪರಿಣಾಮಗಳು ಯಾವುದು, ಇದನ್ನ ಹ್ಯಾಂಡ್ ಬಿಲ್ಗಳ ಮುಖಾಂತರ ಮಾಡಿ ಅಲ್ಲಲ್ಲಿ ಜಾತ್ರೆಗಳಲ್ಲಿ ಜನಸಾಮಾನ್ಯರು ಇರುವಲ್ಲಿ ಇದನ್ನು ವಿತರಣೆ ಮಾಡಲಿಕ್ಕೆ ಕೂಡ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಇದೇ ತಿಂಗಳ 21ರಂದು ಮಂಗಳೂರಿನ ನೆಹರು ಟೌನ್ ಹಾಲ್ನ ಮುಂದೆ ಇರುವಂತಹ ಒಂದು ಪಾರ್ಕಿನಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿಕ್ಕೂ ತೀರ್ಮಾನ
ಜಿಲ್ಲಾ ಕಾಂಗ್ರೆಸ್ನಲ್ಲಿ ತೆಗೆದುಕೊಂಡಿದ್ದೇವೆ. ಮತ್ತು ಅಲ್ಲಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆಗಳನ್ನು, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ 5 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡಿ ಕೇಂದ್ರ ಸರ್ಕಾರದ ಈ ದುಷ್ಟ ಕಾನೂನು, ಫೇಕ್ ಕಾನೂನು, ಜನವಿರೋಧಿ ಕಾನೂನು ಮತ್ತು ಜನವಿರೋಧವಾಗಿರ್ತಕ್ಕಂಥ ಈ ಚಿಂತನೆಗೆ ವಿರೋಧವನ್ನ ಮಾಡಿ ನಾವು ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿಕೊಂಡು ತೀರ್ಮಾನವನ್ನ ಮಾಡಿದ್ದೇವೆ. ಈ ಕಾನೂನಿನಲ್ಲಿ ಸುಮಾರು ನರೇಗಾ ಯೋಜನೆ 23 ಇಲ್ಲಿಯವರೆಗೆ 36 ಕೋಟಿ ಮಾನವ ಕೆಲಸದ ದಿನಗಳನ್ನ ಸೃಷ್ಟಿಯನ್ನ ಮಾಡಿತ್ತು. ಇದರಲ್ಲಿ 26 ಲಕ್ಷ ಪರಿಶಿಷ್ಟ ಜಾತಿಗಳ ಜನರಿಗೆ ಕೆಲಸ ಸಿಕ್ಕಿತ್ತು. 1 ಕೋಟಿ ಕುಟುಂಬಗಳಿಗೆ ಲಾಭ ಆಗ್ತಾ ಇತ್ತು. 10 ಲಕ್ಷ ಪರಿಶಿಷ್ಟ ಪಂಗಡದ ಜನರಿಗೆ ಕೆಲಸ ಸಿಗ್ತಾ ಇತ್ತು. 16 ಲಕ್ಷ ಗ್ರಾಮೀಣ ಆಸ್ತಿಗಳ ಸೃಜನೆ ಆಗ್ತಾ ಇತ್ತು ಈ ಯೋಜನೆಯಿಂದ. ಗ್ರಾಮಗಳಲ್ಲಿ ಅನೇಕ ಆಸ್ತಿಗಳು ಉತ್ಪಾದನೆ ಆಗ್ತಾ ಇತ್ತು, ರಸ್ತೆಗಳು ನಿರ್ಮಾಣ ಆಗ್ತಾ ಇತ್ತು, ಟಾಯ್ಲೆಟ್ಗಳು ಆಗ್ತಾ ಇತ್ತು, ಪಂಚಾಯತ್ ಕಚೇರಿಗಳು ಆಗ್ತಾ ಇತ್ತು. ಇದೆಲ್ಲವನ್ನ ಮುಗಿಸ್ಲಿಕ್ಕೆ ಏನು ಬಿಜೆಪಿ ಹೊರಟಿದೆ, ಇದು ಒಂದು ಜನವಿರೋಧಿ ಆಗಿರ್ತಕ್ಕಂಥ ಕಾನೂನು ಮತ್ತು ಇದು ಕನಿಷ್ಠ ವೇತನದ ರಕ್ಷಣೆಗೆ ಕಾರ್ಮಿಕರಿಗೆ ಇಲ್ಲದಂತ ಕಾನೂನು ಮತ್ತು ಕಾರ್ಮಿಕರ ಶೋಷಣೆಗೆ ಒತ್ತಡಕ್ಕೆ ಒಳಗೆ ಮಾಡುವಂತ ಕಾನೂನು ಇದಾಗಿದೆ. ಹಾಗಾಗಿ ಗ್ರಾಮೀಣ ಜನರ ಬದುಕನ್ನ ಇವತ್ತು ಮತ್ತಷ್ಟು ಕಷ್ಟಕರ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಬಿಜೆಪಿ ಹೊರಟಿದೆ. ಅದಕ್ಕಾಗಿ ನರೇಗಾ ಮರಳಿಸಿ ಉದ್ಯೋಗದ ಹಕ್ಕು ಉಳಿಸಿ, ನರೇಗಾ ಮರಳಿಸಿ ಮತ್ತು ಉದ್ಯೋಗದ ಹಕ್ಕು ಉಳಿಸಿ ಗ್ರಾಮಗಳ ಸ್ವಯಂ ಆಡಳಿತವನ್ನು ಹಕ್ಕನ್ನು ಮರುಸ್ಥಾಪಿಸಬೇಕು. ನಮ್ಮದೇ ಯೋಜನೆ, ನಮ್ಮದೇ ಆಡಳಿತ, ನಮ್ಮದೇ ಉದ್ಯೋಗ ಎನ್ನುವ ನರೇಗಾ ಮರುಜಾರಿ ಆಗಬೇಕು. ಕನ್ನಡಿಗರ ಮೇಲಿನ ಸರಣಿ ಅನ್ಯಾಯಕ್ಕೆ ಕೊನೆ ಆಡಬೇಕು ಅಂತ ಹೇಳುವ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಧಿಕಾರ ಹಾಗೂ ತೆರಿಗೆ ಹಂಚಿಕೆ ಕುರಿತು ಸಂವಿಧಾನದ ವಿಧಿ 258 ಮತ್ತು 280 ಸ್ಪಷ್ಟ ಉಲ್ಲಂಘನೆ ಆಗಿದೆ. ಇಟ್ಸ್ ಎನ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಸಂವಿಧಾನದ ವಿಧಿ 258 ಮತ್ತು 280 ಸ್ಪಷ್ಟ ಉಲ್ಲಂಘನೆ ಆಗಿದ್ದು ನರೇಗಾ ಯೋಜನೆ ಪುನಃಸ್ಥಾಪಿಸಲು ಕಾಂಗ್ರೆಸ್ ಒಂದು ಹೋರಾಟವನ್ನ ಮಾಡ್ತದೆ ಅಂತ ಹೇಳುವುದನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನರೇಗಾ ಬಚಾವೋ ಸಂಗ್ರಾಮ ಆಂದೋಲನ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೀದಿಗಳಲ್ಲಿ ಮಾಡುವ ಮೂಲಕ ಬಿಜೆಪಿಯವರ ಕುತಂತ್ರ ಮತ್ತು ಬಿಜೆಪಿಯವರ ದುರಾಡಳಿತ, ಜನವಿರೋಧಿ ಮತ್ತು ದೇಶದ ವಿರೋಧಿ ಇರತಕ್ಕಂಥ ಈ ಕಾನೂನನ್ನ ವಿರೋಧ ಮಾಡುವಂತ ಒಂದು ಕೆಲಸವನ್ನ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಇದರ ಬಗ್ಗೆ ಜನರಿಗೆ ನಾವು ಗಮನಕ್ಕೆ ತರಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ತಮ್ಮ ಸಹಕಾರವನ್ನು ಕೂಡ ಈ ಒಂದು ಯೋಜನೆಯ ಈ ಒಂದು ನಮ್ಮ ಜನವಿರೋಧಿ ಬಗ್ಗೆ ವಿರೋಧ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮ ಸಹಕಾರವನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ದಿವಸ ಭಾಗವಹಿಸ್ತಾರೆ. ಈ ಪಾದಯಾತ್ರೆಯ ಮಧ್ಯದಲ್ಲಿ ಒಂದು ಭಾಷಣಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ ಮತ್ತು ಉಪಮುಖ್ಯಮಂತ್ರಿಗಳು ಬರ್ತೇನೆ, ರಾಜ್ಯದ ಕೆಪಿಸಿ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿದ್ದಾರೆ. ಅವರ ದಿನಾಂಕವನ್ನು ನಾವು ಪಡೆದು ಅವರು ಯಾವ ದಿವಸ ಸೇರ್ತಾರೆ, ಎಲ್ಲಿ ಸೇರ್ತಾರೆ ಅಂತ ಹೇಳುವುದನ್ನು ಕೂಡ ತೀರ್ಮಾನ ಮಾಡಿ ಉದ್ದಕ್ಕೂ ನಾವು ಅಲ್ಲಲ್ಲಿ ದಿವಸಕ್ಕೆ ಕನಿಷ್ಠ 4 ಸಾರ್ವಜನಿಕ